ಅದು ಪ್ರಿನ್ಸೆಸ್ ರಸ್ತೆಯೇ ಎಂದು ದಾಖಲೆಯನ್ನ ತೆರೆದಿಟ್ಟ ಮೈಸೂರಿನ ಕಥೆಗಳು ಖ್ಯಾತಿಯ ಧರ್ಮೇಂದ್ರ. ಮೈಸೂರಿನ ಹೃದಯ ಭಾಗದಲ್ಲಿರುವ ಒಂಟಿಕೊಪ್ಪಲ್ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ರಾಯಲ್ ಇನ್ ಹೋಟೆಲ್ನವರೆಗೆ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ಹೆಸರಿಡಲು ಮೈಸೂರು ನಗರ ಪಾಲಿಕೆ ಇತ್ತೀಚೆಗೆ ಪ್ರಸ್ತಾವವನ್ನ ಸಲ್ಲಿಸಿತ್ತು. ಇದಕ್ಕೆ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಬೆಂಬಲವನ್ನ ಸೂಚಿಸಿದ್ದರು. ಆದರೆ ಇದೀಗ ಮೈಸೂರು ರಾಜವಂಶದ ರಾಣಿಯ ಸವಿನೆನಪಿಗಾಗಿ ಪ್ರಿನ್ಸೆಸ್ ರೋಡ್ ಎಂದಿರುವ ಹೆಸರನ್ನ ಬದಲಾಯಿಸುವುದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಈ ದಾಖಲೆಯನ್ನ ಬಹಿರಂಗಪಡಿಸಿದ ಮೈಸೂರಿನ ಕಥೆಗಳು ಖ್ಯಾತಿಯ ಧರ್ಮೇಂದ್ರ, ಮೈಸೂರಿನ ರಸ್ತೆಯ ಹೆಸರು ನಾಮಕರಣ ವಿವಾದಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ಕಥೆಗಳು ಖ್ಯಾತಿಯ ಧರ್ಮೇಂದ್ರ ಅವರು ಮಾತನಾಡಿದ್ದು, ಮೈಸೂರಿನಲ್ಲಿ ಪ್ರಿನ್ಸೆಸ್ ರಸ್ತೆಯೇ ಇಲ್ಲ ಅಂತಿದ್ರಲ್ಲ, ನನ್ನ ಬಳಿ ಇದರ ಬಗ್ಗೆ ದಾಖಲೆ ಇದೆ. ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರ ಸಂಬಂಧಿ RN ಮಿರ್ಜಾ ಅವರಿಗೆ ಬರೆದಿರುವಂತಹ ಪತ್ರ ಇಲ್ಲಿದೆ. 1948ರಲ್ಲಿ ಮಿರ್ಜಾ ಇಸ್ಮಾಯಿಲ್ ಸಂಬಂಧಿಗೆ ಬರೆದಿರುವ ಪತ್ರ ಇದು. ಪ್ರಿನ್ಸೆಸ್ ರಸ್ತೆ ಒಂಟಿಕೊಪ್ಪಲು ಎಂದು ಪತ್ರದಲ್ಲಿ ಉಲ್ಲೇಖವಾಗಿದೆ. ಮೈಸೂರು ಟೂರ್ ಗೈಡ್ ಅಂತ ಕೇಂದ್ರ ಪ್ರವಾಸೋದ್ಯಮ ಇಲಾಖೆಯ ಮ್ಯಾಪ್ನಲ್ಲಿಯೇ ಉಲ್ಲೇಖ ಇದೆ. 1970ರಲ್ಲೂ ಮತ್ತೊಂದು ಮ್ಯಾಪ್ನಲ್ಲೂ ಕೂಡ ಪ್ರಿನ್ಸೆಸ್ ರಸ್ತೆ ಎಂಬ ಹೆಸರು ಉಲ್ಲೇಖ ಇದೆ ಎಂದು ದಾಖಲೆಯನ್ನ ಬಹಿರಂಗಪಡಿಸಿದ್ದಾರೆ. ಮೈಸೂರಿನ ಆಕಾಶವಾಣಿ ರಸ್ತೆಗೆ ಕೆಲವು ಸಂಘಟನೆಗಳಿಂದ ಪ್ರಿನ್ಸೆಸ್ ಎಂದು ಮರುನಾಮಕರಣ ಮಾಡಿ ಫಲಕವನ್ನ ಅಳವಡಿಕೆ ಮಾಡಲಾಗಿತ್ತು. ರಾತ್ರೋರಾತ್ರಿ ಪಾಲಿಕೆಯ ಸಿಬ್ಬಂದಿ ಬೋರ್ಡ್ ಅನ್ನ ತೆರವು ಮಾಡಿದೆ. ಇದು ಮತ್ತಷ್ಟು ಜಟಾಪಟಿಗೆ ಕಾರಣವಾಗಿದೆ. ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಹೆಸರನ್ನ ಇಡಬೇಕೆಂಬ ಕಾಂಗ್ರೆಸ್ ಚಿಂತನೆಯಾಗಿದೆ. ಆದರೆ ಪ್ರಿನ್ಸೆಸ್ ರಸ್ತೆ ಹೆಸರು ಇರುವಾಗ ಬದಲಾವಣೆ ಬೇಡ ಅಂತ ಬಿಜೆಪಿ ಆಗ್ರಹಿಸಿದೆ. ನಗರ ಪಾಲಿಕೆಯ ಆಯುಕ್ತರಾದಂತಹ ಆಜಾದ್ ಉರ್ ರೆಹಮಾನ್ ಅವರು ಈ ಬಗ್ಗೆ ಮಾತನಾಡಿ, ನಗರ ಪಾಲಿಕೆಯಲ್ಲಿರುವ 1999ರಿಂದ 2004ರವರೆಗಿನ ಕಡತಗಳ ಪರಿಶೀಲನೆಯನ್ನ ನಡೆಸಲಾಗಿದ್ದು, ಕೆಎಸ್ಆರ್ಟಿಸಿ ಕಡೆ ಸಾಗುವಂತಹ ಯಾವುದೇ ಅಧಿಕೃತ ಹೆಸರು ಇನ್ನೂ ಕೂಡ ನಾಮಕರಣವಾಗಿಲ್ಲ ಎಂದು ಹೇಳಿದರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.